ಹಬ್ಬಗಳಿಗೆ ಗೌರವಣೆಯನ್ನು ನೆರವೇರಿಸುತ್ತಾರೆ. ತದನಂತರದಲ್ಲಿ ವೇದಿಕೆ ಮೇಲಿರುವ ನೆಸವರು ಎಲ್ಲ ಪೂಜ್ಯರು ಉಪಸ್ಥಿತಿಯಲ್ಲಿ ಬಸವವಾಣಿ ಈ ಕನ್ನಡ ದಿನಪತ್ರಿಕೆ ಈಗ ಲೋಕಾರ್ಪಣೆಗೊಳ್ಳಲಿದೆ. ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಪೂಜ್ಯ ಅಪ್ಪಗಳವರಿಗೆ ಇದೀಗ ಭಕ್ತಿ ಗೌರವ ಅರ್ಪಣೆಯನ್ನ ತಾವು ನೆರವೇರಿಸಬೇಕಾಗಿ ತಮ್ಮಲ್ಲಿ ಮನವಿಯನ್ನ ಮಾಡಿದ. ನಮ್ಮ ಬಸವವಾಣಿ ಕನ್ನಡ ದಿನಪತ್ರಿಕೆ ಈಗಾಗಲೇ ತಮಗೆಲ್ಲರಿಗೂ ಚಿರಪರಿಚಿತರಿರ್ತಕ್ಕಂಥ ಮಲ್ಲಿಕಾರ್ಜುನ್ ಮರ್ಕಲ್ಲೆಯವರು, ಲಿಂಗು ಮರ್ಕಲ್ಲೆಯವರು, ಮಾಣಿಕ್ ಮರ್ಕಲ್ಲೆಯವರು ಮಾಧ್ಯಮ ಕ್ಷೇತ್ರದಲ್ಲಿ ತಮ್ಮದೇ ಆದ ಸೇವೆಯನ್ನು ಸಲ್ಲಿಸುವ ಜೊತೆಗೆ ಶ್ರೀಮಠದ ಪರಮ ಭಕ್ತರು ಕೂಡ ಪೂಜ್ಯ ಅಪ್ಪಗಳವರಿಗೆ ಮೊದಲಿಗೆ ಭಕ್ತಿ ಗೌರವ ಅರ್ಪಣೆಯನ್ನು ನೆರವೇರಿಸಿದ್ದಾರೆ. ಅವರಿಗೆ ಅನಂತ ಶರಣಾರ್ಥಿಗಳನ್ನು ತಿಳಿಸ್ತಾ ಬಸವವಾಣಿ ಕನ್ನಡ ದಿನಪತ್ರಿಕೆ ಇಂದು ಈ ಶುಭ ಸಂದರ್ಭದಲ್ಲಿ ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂತಹ ನಮ್ಮ ಅತಿಥಿ ಗಣ್ಯರಿಗೂ ಕೂಡ ಗೌರವದ ಸನ್ಮಾನವನ್ನ ಈ ಸಂದರ್ಭದಲ್ಲಿ ಲೋಕಸಭಾ ಸದಸ್ಯರು ಆಗಿರುವ ನಮ್ಮ ಸಾಗರ್ ಖಂಡೇಸರ್ ಅವರಿಗೆ ಮಲ್ಲಿಕಾರ್ಜುನ್ ಮರ್ಕಲ್ಲೆಯವರು ಗೌರವದ ಸನ್ಮಾನವನ್ನು ನೆರವೇರಿಸ್ತಾ ಇದ್ದಾರೆ. ಅವರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ತಿಳಿಸ್ತಾ ಜೊತೆಗೆ ವೇದಿಕೆ ಮೇಲೆ ಉಪಸ್ಥಿತರಿರುವ ಮಾಜಿ ಶಾಸಕರು ಪ್ರಕಾಶ್ ಖಂಡೇಸರ್ ಅವರಿಗೂ ಇದೀಗ ಗೌರವ ಅರ್ಪಣೆಯನ್ನ ನೆರವೇರಿಸಬೇಕು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಪೂಜ್ಯರ ದಿವ್ಯ ಸನ್ನಿಧಾನದಲ್ಲಿ ನಡೀತಾ ಇರುವಂತಹ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಬಸವವಾಣಿ ಇಂದು ಲೋಕಾರ್ಪಣೆಗೊಳಿಸಲಾಗ್ತಾ ಇದೆ. ತಮಗೆ ಅನಂತ ಅಭಿನಂದನೆ ತಿಳಿಸ್ತಾ ಈಗ ಪತ್ರಿಕೆಯ ಲೋಕಾರ್ಪಣೆಯನ್ನ ನೆರವೇರಿಸಬೇಕಾಗಿ ಅದೇ ರೀತಿ ವೇದಿಕೆ ಮೇಲಿರುವ ಪೂಜ್ಯರಿಗೆ ಪೂಜ್ಯ ಮಹಾಲಿಂಗಮ್ಮ ಸ್ವಾಮೀಜಿಗಳ ಪೂಜ್ಯರಿಗೆ ಭಕ್ತಿ ಗೌರವ ಅರ್ಪಣೆಯನ್ನ ನೆರವೇರಿಸಲಾಗ್ತಾ ಇದೆ. ಪೂಜ್ಯರಿಗೂ ಅನಂತ ಭಕ್ತಿ ತಿಳಿಸ್ತಾ ನಮ್ಮ ಬಾಲ್ಕಿ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ದಾಕ್ಷತೆ ಸರ್ ಈ ಸಂದರ್ಭದಲ್ಲಿ ಗೌರವದ ಸನ್ಮಾನವನ್ನು ಮಲ್ಲಿಕಾರ್ಜುನ್ ಮರ್ಕಲ್ಲೆಯವರು ನೆರವೇರಿಸಿದ್ದಾರೆ. ಮಾಧ್ಯಮ ಕ್ಷೇತ್ರದಲ್ಲೇ ಭಾರತೀಯವರೇ ಆಗಿ ಈ ಜಿಲ್ಲೆಯಾದ್ಯಂತ ತನ್ನ ಛಾಪನ್ನು ಮೂಡಿಸಿರುವಂತಹ ನಮ್ಮ ಮರ್ಕಲ್ಲೆ ಸಹೋದರರೆಲ್ಲರೂ ಮಾಧ್ಯಮದಲ್ಲಿ ತಮ್ಮ ಸೇವೆಯನ್ನು ನೆರವೇರಿಸ್ತಾ ಇದ್ದಾರೆ. ಯಾವತ್ತೂ ಕೂಡ ಪೂಜ್ಯರ ಆಶೀರ್ವಾದದೊಂದಿಗೆ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದು ಈಗ ವಿನೂತನವಾಗಿ ಇನ್ನೊಂದು ಪತ್ರಿಕೆಯನ್ನ ಹೊರತರುವುದರ ಮೂಲಕ ತಮ್ಮ ಸೇವೆಯನ್ನು ಮುಂದುವರಿಸ್ತಾ ಇದ್ದಾರೆ. ಈಗ ವೇದಿಕೆ ಮೇಲೆ ಬಸವವಾಣಿ ಕನ್ನಡ ದಿನಪತ್ರಿಕೆಯ ಲೋಕಾರ್ಪಣೆಯನ್ನ ಪೂಜ್ಯರ ವೇದಿಕೆ ಮೇಲಿರುವ ಎಲ್ಲ ಅತಿಥಿ ಗಣ್ಯರ ಉಪಸ್ಥಿತಿಯಲ್ಲಿ ಈಗ ನೆರವೇರಿಸಲಾಗ್ತಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪೂಜ್ಯ ಅಪ್ಪಗಳವರಿಂದ ಇದೀಗ ಬಸವವಾಣಿ ಕನ್ನಡ ದಿನಪತ್ರಿಕೆ ಲೋಕಾರ್ಪಣೆಗೊಂಡಿದೆ. ಮುಂಬರುವ ದಿನಗಳಲ್ಲಿ ಬಸವಾದೀಶ್ವರರ ಸಂದೇಶ ಸೇರಿದಂತೆ ಸಮಾಜದ ಒಳಿತಿನ ಸಂದೇಶಗಳು ವರದಿಗಳು ಇದರಲ್ಲಿ ಪ್ರಸಾರ ಆಗುವಂತಹ ದಿಸೆಯಲ್ಲಿ ಒಳಿತಾಗಿಯನ್ನ ಶುಭ ಹಾರೈಕೆಯೊಂದಿಗೆ ಪೂಜ್ಯ ಅಪ್ಪಗಳವರ ಲಿಂಗಹಸ್ತದಿಂದ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಅತಿಥಿ ಗಣ್ಯರು ಪೂಜ್ಯರ ಉಪಸ್ಥಿತಿಯಲ್ಲಿ ಈಗ ಬಸವವಾಣಿ ಕನ್ನಡ ದಿನಪತ್ರಿಕೆ ಲೋಕಾರ್ಪಣೆಗೊಂಡಿದೆ. ಸಂಪಾದಕರು ಮಾಣಿಕ್ ಮರ್ಕಲ್ಲೆಯವರು, ಜೊತೆಗೆ ನಮ್ಮ ಮಲ್ಲಿಕಾರ್ಜುನ್ ಮರ್ಕಲ್ಲೆಯವರು ಇದೀಗ ಬಸವವಾಣಿ ಕನ್ನಡ ದಿನಪತ್ರಿಕೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಶುಭವನ್ನು ಹಾರೈಸುತ್ತೇವೆ. ಪೂಜ್ಯರ ಬಸವಾದೀಶ್ವರರ ಆಶೀರ್ವಾದ ಇರಲಿ ಅಂತ ಹೇಳ್ತಾ ತಮಗೆ ಅನಂತ ಶುಭಾಶಯಗಳು.